ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ಅಂದ್ರೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಈಗ ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸರಿಯಾಗಿ 3 ಗಂಟೆಗೆ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಜರುಪಡಿಸಬೇಕಾಗಿತ್ತು. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಗಿದೆ. 42ನೇ ACMM ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾರೆ. ಅತ್ಯಾಚಾರ, ಲೈಂಗಿಕ ಕಿರುಕುಳ, ಕಿಡ್ನಾಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ನನ್ನು ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶ ಶಿವಕುಮಾರ್ ಅವರ ಮುಂದೆ ಪ್ರಜ್ವಲ್ ಹಾಜರುಪಡಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. SIT ಕೋರ್ಟ್ ಆವರಣದ ಸುತ್ತಲೂ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಎಲ್ಲೂ ಕೂಡ ಯಾರಿಗೂ ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. SIT ಪರವಾಗಿ SPP ಅಶೋಕ್ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ ಪರವಾಗಿ ವಕೀಲ್ ಅರುಣ್ ಕುಮಾರ್ ಈಗಾಗಲೇ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ SIT ಹಾಜರುಪಡಿಸಿದ್ದಾರೆ. ನನಗೆ ರೂಮ್ ಕೊಟ್ಟಿದ್ದಾರೆ, ಕೆಟ್ಟ ವಾಸನೆ ಬರ್ತಿದೆ ರೂಮಲ್ಲಿ. ಈಗ ಯಾವ ಜಾಗದಲ್ಲಿದ್ದಾರೆ ಆ ಜಾಗ ಉಸಿರಾಟಕ್ಕೂ ನನ್ನ ರೂಮ್ನಲ್ಲಿ ತೊಂದರೆ ಆಗ್ತಾ ಇದೆ, ಉಸಿರಾಡೋದಕ್ಕೂ ಆಗ್ತಾ ಇಲ್ಲ. ಆ ರೂಮ್ನಲ್ಲಿ ಇರೋದಕ್ಕೆ ನನಗೆ ಹಿಂಸೆ ಆಗ್ತಾ ಇದೆ. ಯಾವ ರೂಮ್ ಕೊಟ್ಟಿದಾರಲ್ಲ ಅಲ್ಲಿ ಮಲಗೋದಕ್ಕಾಗೋದಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅಳಲನ್ನು ತೋಡ್ಕೊಳ್ತಾ ಇದ್ದಾರಂತೆ. ನನಗೆ ರೂಮ್ ಕೊಟ್ಟಿದ್ದಾರೆ, ಅದು ಕೆಟ್ಟ ವಾಸನೆ ಬರ್ತಾ ಇದೆ, ಒಳಗಡೆ ಇರಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ. ಏನಿದ್ರು ಐಷಾರಾಮಿ ಜೀವನ ಮಾಡಿರೋರಲ್ವಾ, AC ರೂಮಲ್ಲೇ ಮಲಗಿ ಅಭ್ಯಾಸ, ಹಾಗಾಗಿ ಈ ರೂಮಲ್ಲಿ ಮಲಗೋದಕ್ಕಾಗೋದಿಲ್ಲ. ಆದರೆ ಮೊನ್ನೆ ಪಾಪ ರೇವಣ್ಣ ಅವರು ಕೂಡ ಅದೇ ರೂಮಲ್ಲಿ ಮಲಗಿದ್ರು. ಈಗ ಅಲ್ಲಿ ನಿಮ್ಮ ಮನೆಯಲ್ಲಿ ಅರೆಸ್ಟ್ ಬಗ್ಗೆ ನೀವು ತಿಳಿಸಿದಾರಾ? ಆರೋಪಿ ಪ್ರಜ್ವಲ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ನಿಮ್ಮ ಮನೆಗೆ ವಿಷಯ ಗೊತ್ತಿದೆಯಾ? ನಿಮ್ಮ ಮನೆಯಲ್ಲಿ ಅರೆಸ್ಟ್ ಬಗ್ಗೆ ತಿಳಿಸಿದಾರಾ? ನೀವು ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ನಿಮ್ಮ ಮನೆಯವ್ರಿಗೆ ಕನ್ವೆ ಮಾಡಲಾಗಿದೆಯಾ ಅಂತ ಪ್ರಜ್ವಲ್ನ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ಕೋರ್ಟ್ನ ಲೈವ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೌದು, ನಮ್ಮ ತಂದೆ ರೇವಣ್ಣ ಅವರಿಗೆ ತಿಳಿಸಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ಉತ್ತರ ಕೊಟ್ಟಿದ್ದಾರೆ. ಜಡ್ಜ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ನಿನ್ನೆ ಅರೆಸ್ಟ್ ಆಯ್ತಲ್ಲ, ನೀವು ಇಂಡಿಯಾಗೆ ಬರ್ತೀರಿ ಅಂತಂದ್ರಿ, ನಿಮ್ಮ ಮನೆಗೆ ವಿಷಯ ಗೊತ್ತಾ ಅಂತ ಕೇಳಿದ್ರು. ಹೌದು, ನಮ್ಮ ಅಪ್ಪಂಗೆ ಗೊತ್ತು ಅಂತಂದ್ರು. ನಿಮ್ಮನ್ನು ಎಲ್ಲಿ ವಶಕ್ಕೆ ಪಡೆದ್ರು ಅನ್ನೋದ್ರ ಬಗ್ಗೆ ಕೂಡ ಜಡ್ಜ್ ಪ್ರಶ್ನೆ ಎತ್ತಿದ್ದಾರೆ. ಎಲ್ಲಿ ವಶಕ್ಕೆ ಪಡೆದ್ರು ಅಂದರೆ ಉತ್ತರ ಏರ್ಪೋರ್ಟ್ ಅಂತ ಇರುತ್ತೆ, ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆದಿರೋದು. SIT ವಿಮಾನ ಇಳ್ಕೊಂಡು ಕೆಳಗೆ ಬರ್ತಾ ಇರುವಂತೆಯೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ನನ್ನನ್ನು ವಶಕ್ಕೆ ಪಡೆದ್ರು ಅಂತ ಪ್ರಜ್ವಲ್ ನ್ಯಾಯಾಧೀಶರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಎಲ್ಲೇನೇನು ಮಾತಾಗ್ತಿದೆ, ಏನು ವಾದ ನಡೀತಾ ಇದೆ, ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದನ್ನ ಲೈವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು 42ನೇ ACMM ಕೋರ್ಟ್ ಹಾಲಲ್ಲಿ ನಡೀತಾ ಇರುವಂತ ವಿಚಾರಣೆ. ಆ ವಿಚಾರಣೆಯ ಪಿನ್ ಟು ಪಿನ್ ಅಪ್ಡೇಟ್ ನಿಮ್ಮ ಮನೆಯಲ್ಲಿ, ನಿಮ್ಮ ಪವರ್ ಟಿವಿಯಲ್ಲಿ. ಜಡ್ಜ್ಗೆ ಮಾಹಿತಿಯನ್ನು ಕೊಟ್ಟರು ಪ್ರಜ್ವಲ್ ರೇವಣ್ಣ. ಎಲ್ಲಿ ವಶಕ್ಕೆ ಪಡಿಲಾಯಿತು ಅನ್ನೋದ್ರ ಬಗ್ಗೆ ಉತ್ತರ ಕೊಟ್ಟರು. ನಿಮ್ಮ ಮನೆಯವರು ಗೊತ್ತಾ ಕೇಳಿದಾಗ ಹೌದು ನಮ್ಮ ಅಪ್ಪಂಗೆ ಗೊತ್ತು ಅಂತಂದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡ್ಕೊಂಡ್ರು ಅನ್ನೋದನ್ನು ಕೂಡ ಪ್ರಜ್ವಲ್ ಒಪ್ಕೊಂಡಿದ್ದಾರೆ ಜಡ್ಜ್ ಮುಂದೆ. ಇನ್ನು SIT ಪರ ಅಶೋಕ್ ನಾಯಕ್ ವಕೀಲರಿದ್ದಾರೆ. ಅಶೋಕ್ ನಾಯಕ್ ಒಂದಿಷ್ಟು ಬೇಡಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಇಡ್ತಾರೆ. ನಮ್ಮ ಕಸ್ಟಡಿಗೆ ಬೇಕು, ಇಷ್ಟು ದಿನ ತಲೆಮರೆಸ್ಕೊಂಡಿದ್ರು, ಸತತವಾಗಿ ನೋಟಿಸ್ ಕೊಟ್ಟರು, ಯಾವುದೇ ಉತ್ತರ ಇರಲಿಲ್ಲ. ಯಾವ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡಿದ್ದೀರಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. SIT SPPಗೆ ಅಶೋಕ್ ನಾಯಕ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ನೀವು ಇವರನ್ನು ಅರೆಸ್ಟ್ ಮಾಡಿದ್ದೀರಿ? ಹಳೆ ಕಥೆಗಳನ್ನು ನೀವು ಹೇಳಬೇಡಿ, ಯಾವ ಆಧಾರದಲ್ಲಿ ನೀವು ಅವರನ್ನು ಅರೆಸ್ಟ್ ಮಾಡಿರೋದು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ. ನೀವು ಯಾವ ಆಧಾರ, ಅತ್ಯಾಚಾರದ ಕೇಸ್ ಅಲ್ಲ, ಯಾವ FIR ಮೇಲೆ ಇವರನ್ನು ಅರೆಸ್ಟ್ ಮಾಡಿದ್ದೀರಿ ಸರಿಯಾಗಿ ಹೇಳಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ SIT SPPಗೆ. ಈತ ಓರ್ವ ವಿಕೃತ ಕಾಮಿ ಥರ ಅಂತ ಅನಿಸ್ತಾ ಇದೆ. ಮನೆ ಕೆಲಸದ ಆಕೆಗೆ ಆತ ಕಿರುಕುಳ ಕೊಟ್ಟಿರುವ ಆರೋಪ ಇದೆ, ಅದರ FIR ಕೂಡ ಇದೆ ಅಂತ ಉತ್ತರ ಕೊಡ್ತಿದ್ದಾರೆ SPP. ಹೇಗೆ ನೀವು ಅರೆಸ್ಟ್ ಮಾಡಿದ್ದೀರಿ? ಯಾಕಂದ್ರೆ ನೋಡಿ, 376 ಇದೆ, 66E ಇದೆ. ಅದು ಉಳಿದಂತೆ ಲೈಂಗಿಕ ದೌರ್ಜನ್ಯ, ಮಹಿಳೆಯ ಘನತೆಗೆದಕ್ಕೆ ಹಲವು ಸೆಕ್ಷನ್ಗಳಿದೆ. ಯಾವ ಕೇಸ್ನಲ್ಲಿ, ಯಾವ FIRನಲ್ಲಿ ನೀವೀಗ ಇವರನ್ನ ಅರೆಸ್ಟ್ ಮಾಡಿದ್ದೀರಿ ಅಂತ ಕೇಳಿದಾಗ ಇವರು ವಿಕೃತಕಾಮಿ ಥರ ಕಾಣ್ತಾರೆ. 2ನೇ ಬಾರಿ MP ಇಲೆಕ್ಷನ್ಗೆ ನಿಂತಿದ್ದಾರೆ. ಈಗ ಆರೋಪಿ ಸ್ಟೇ ತೆಗೆದುಕೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನೋದನ್ನ SPP ಅಶೋಕ್ ನಾಯಕ್ ವಾದ ಮಂಡಿಸಿದರು. ಯಾವ ಆಧಾರದ ಮೇಲೆ ನೀವು ಇವರನ್ನು ಅರೆಸ್ಟ್ ಮಾಡಿದ್ದೀರಿ ಅನ್ನೋ ಪ್ರಶ್ನೆಗಳಿಗೆ ಅಶೋಕ್ ನಾಯಕ್ ಉತ್ತರಗಳನ್ನು ಕೊಡ್ತಿದ್ದಾರೆ.
ಜಡ್ಜ್ ಆಲ್ರೆಡಿ ಹೇಳಿದ್ದಾರೆ, ನೀವು ಕಥೆಗಳನ್ನು ಹೇಳಬೇಡಿ, ಹಳೆ ಕಥೆ ಯಾವ್ದು ಹೇಳಬೇಡಿ, ಈಗ ಯಾವ ಕೇಸಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಹೇಗೆ ಅರೆಸ್ಟ್ ಮಾಡಿದ್ದೀರಿ, ಯಾವ ಆಧಾರದಲ್ಲಿ ಅರೆಸ್ಟ್ ಮಾಡಿದ್ದೀರಿ ಅನ್ನೋ ಪ್ರಶ್ನೆ ಕೇಳಿದಾಗ ಅಶೋಕ್ ನಾಯಕ್ ಮತ್ತೆ ವಾದವನ್ನು ಮುಂದಿಡ್ತಾರೆ, ಪ್ರತಿವಾದವನ್ನು ಇಡ್ತಾರೆ. ಈತ ವಿಕೃತ ಕಾಮಿ ಥರ ಕಾಣ್ತಾ ಇದೆ, ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ಬಗ್ಗೆ ಉಲ್ಲೇಖ ಇದೆ ಕೇಸ್ನಲ್ಲಿ. ಯಾವ ರೀತಿ ಅಂತಂದರೆ ಮನೆ ಕೆಲಸಕ್ಕೆ ಬಂದಿರುವಂಥ ಕಾರ್ಮಿಕರನ್ನು ಕೂಡ ಈತ ಬಿಡದೆ ಅವ್ರ ಮೇಲೂ ಕೂಡ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವ ಆರೋಪ ಈತನ ಮೇಲಿದೆ. ಆ ಕೇಸೇ ಮೊದಲೇ ಬುಕ್ ಆಗಿರೋ ಕೇಸು, ಹೊಳೆ ನರಸೀಪುರದಲ್ಲಿರೋ ಕೇಸು. ಅದಲ್ಲದೆ ಆರೋಪಿ 2ನೇ ಬಾರಿಗೆ MP ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ದಾನೆ. ಈಗ ಆರೋಪಿ ಸ್ಟೇ ತೆಗೆದುಕೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾನೆ. ಸೊ ಇಂಥ ಆರೋಪಿಯನ್ನ ನಾವು ಅರೆಸ್ಟ್ ಮಾಡಲೇಬೇಕಿತ್ತು. 36 ದಿನಗಳ ಕಾಲ ಆತ ಇರಲಿಲ್ಲ. ಆತ ಬರ್ತಾ ಇದ್ದಂಗೆ ಅವನ ಮೇಲೆ ಬ್ಲೂ ಕಾರ್ನರ್ ಇತ್ತು, ಅರೆಸ್ಟ್ ಮಾಡಬೇಕಿತ್ತು ಅನ್ನೋ ವಾದವನ್ನು SPP ಇಟ್ಟಿದ್ದಾರೆ. ಅರೆಸ್ಟ್ನ ಪ್ರೊಸೀಜರ್ಸ್, ಯಾವ ಅರೆಸ್ಟು, ಹೇಗಾಯಿತು ಅರೆಸ್ಟು, ಅದೆಲ್ಲದರ ಬಗ್ಗೆ ಸಾಮಾನ್ಯವಾಗಿ ನಡೆಯುವಂಥ ಪ್ರೊಸೀಜರ್ಸ್ ಕೆಲವು ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಕಸ್ಟಡಿನ, ನ್ಯಾಯಾಂಗ ಬಂಧನನ ನೋಡಿ. ತಾನೇ ವಿಡಿಯೋ ಮಾಡಿಕೊಂಡು ಅದನ್ನು ಮಹಿಳೆಯರಿಗೆ ಕಳಿಸ್ತಾನೆ ಇವನು. ನಂತರ ವಿಡಿಯೋ ಕಾಲ್ ಮಾಡಿ ತೋರಿಸೋದಕ್ಕೆ ಹೇಳ್ತಾನೆ. ಅದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಅದನ್ನ ಸೇವ್ ಮಾಡ್ಕೋತಾನೆ. ಸ್ಕ್ರೀನ್ ರೆಕಾರ್ಡು ಮತ್ತು ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡ್ತಾನೆ. ಅದಲ್ಲದೆ ಆರೋಪಿಯ ವಿರುದ್ಧ ರೇಪ್ ಕೇಸ್ ಕೂಡ ದಾಖಲಾಗಿದೆ. 376 ಇದೆ. ವಿಡಿಯೋ ಮಾಡಿಕೊಂಡು ಮಹಿಳೆಯರಿಗೆ ಕಳಿಸ್ಕೊಂಡು ನೀವು ಬರದೇ ಇದ್ರೆ ಈ ವಿಡಿಯೋ ಹೊರಗಡೆ ಬಿಡ್ತೀನಿ, ಅದು ಇದು ಅನ್ನುವಂಥ ಹಲವು ಸಾಕ್ಷಿಗಳಿವೆ. ಆರೋಪಿಯ ವಿರುದ್ಧ ಸಾಕ್ಷಿಗಳು ಕೂಡ ಹಲವಾರಿವೆ. ಹಲವರು ಆರೋಪಿ ವಿರುದ್ಧ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ SIT SPP ಅಶೋಕ್ ನಾಯಕ್ ವಾದವನ್ನು ಮುಂದಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಏನೇನು ಮಾಡ್ತಾ ಇದ್ದ ಅವೆಲ್ಲವನ್ನ ನ್ಯಾಯಾಧೀಶರ ಗಮನಕ್ಕೆ ತರ್ತಿದ್ದಾರೆ. ಈತ ವಿಕೃತ ಕಾಮಿ, ಈತ ಮನೆ ಕೆಲಸದವ್ರನ್ನು ಬಿಟ್ಟಿಲ್ಲ, ಈತ ವಿಡಿಯೋ ಕಾಲ್ ಮಾಡೋಕೆ ಹೇಳ್ತಾ ಇದ್ದ. ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ತಾ ಇದ್ದ. ಅದನ್ನು ಮತ್ತೆ ಕಳಿಸ್ಕೊಂಡು ಮತ್ತೆ ವಿಡಿಯೋ ಕಾಲ್ ಮಾಡಿ ಅದು ತೋರಿಸು ಇದು ತೋರಿಸು ಅಂತ ಮಹಿಳೆಯರಿಗೆ ಒತ್ತಾಯ ಮಾಡ್ತಾ ಇದ್ದ. ಮಾಡದೇ ಇದ್ರೆ, ಅವ್ರಿಗೆ ಒಪ್ಪದೇ ಇದ್ರೆ ವಿಡಿಯೋ ಬಿಡ್ತೀನಿ ಹೊರಗಡೆ ಅಂತ ಹೇಳ್ತಾ ಇದ್ದ. ಆರೋಪಿ ವಿರುದ್ಧ ಈ ರೀತಿಯ ಹಲವು ಸಾಕ್ಷಿಗಳಿದೆ. ಇನ್ನೂ ಕೆಲವು ಜನ ದೂರು ಕೊಡೋದಕ್ಕೆ ಹೊರಗಡೆನೆ ಬರ್ತಿಲ್ಲ. ನಮಗೇನಾಗ್ಬಿಡುತ್ತೋ, ಇರಲಿ ನಾವೇನೋ ಬದುಕೊಂಡಿದ್ದೀವಿ, ನಾವೇನು ದೂರು ಕೊಡಲ್ಲ, ಆತನಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಸುಮ್ಮನೆ ಕೂತಿದ್ದಾರೆ ಕೆಲವೊಂದಿಷ್ಟು ಜನ. ಇಷ್ಟೆಲ್ಲ ದೊಡ್ಡ ಗಂಭೀರವಾದಂಥ ಆರೋಪ ಇದೆ ಈತ. ಹಾಗಾಗಿ ಈತನನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ SITಯ ಪರ ವಕೀಲರು SPP ಅಶೋಕ್ ನಾಯಕ್ ವಾದವನ್ನು ಮುಂದಿಡ್ತಿದ್ದಾರೆ. ಆದರೆ ಆ ಸ್ಟೋರಿಯೆಲ್ಲ ಹೇಳಬೇಡಿ, ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ನೀವು ಆ ಸ್ಟೋರಿ ಬಿಡಿ. ಈಗ ನೀವು ಇವರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ, ಯಾವ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದೀರಿ, ಆ ಎಲ್ಲ ವಿಚಾರಗಳನ್ನು ಬಿಡಿ. ಈಗ ಮುಖ್ಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಯಾವ ಕೇಸ್ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಯಾವ ಕೇಸ್ನಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಾಕಷ್ಟು ಮಹಿಳೆಯರ ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿ SPP ತಮ್ಮ ವಾದವನ್ನು ಮುಂದಿಡ್ತಿದ್ದಾರೆ. ಸಂತ್ರಸ್ತೆಯರ ಮನೆಯಲ್ಲಿ ಈಗ ಸಂಕಷ್ಟ ಶುರುವಾಗಿದೆ. ವಿಡಿಯೋಗಳು ಹೊರಗಡೆ ಹೋಗ್ತಾ ಇದೆ. ಸಂತ್ರಸ್ತೆಯರ ಮನೆಯಲ್ಲಿ ಅವರಿಗೆ ಒಂದು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಸಮಾಜದ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಾ ಇಲ್ಲ. ಇದೆಲ್ಲ ಹೇಳ್ತಾ ಇದ್ದಂಗೆ ಆ ಕಥೆಗಳನ್ನೆಲ್ಲ ಹೇಳಬೇಡಿ. ನೀವು ಆ ಕಥೆಗಳನ್ನೆಲ್ಲ ಹೇಳಿದ್ದೀರಿ, ಇಲ್ಲೇನೇನಾಗಿದೆ ಅದೆಲ್ಲ ಹೇಳಿದ್ದೀವಿ. ಮದರ್ ಡಿವೈಸು, ರೆಕಾರ್ಡ್ ಡಿವೈಸ್ಗಳನ್ನು ಸೀಸ್ ಮಾಡಬೇಕು. ಹಾಗಾಗಿ ನಮಗೆ ಇವರು ಬೇಕು, ಒಂದಿಷ್ಟು ವಿಚಾರಣೆಗಳನ್ನು ಇವರನ್ನು ಮಾಡಬೇಕು ಅಂತ ಹೇಳಿ SPP ವಾದವನ್ನು ಇಡ್ತಿದ್ದಾರೆ. ಆರೋಪಿಯ ಮದರ್ ಡಿವೈಸ್ ಸಿಕ್ಕಾಗ ತನಿಖೆಗೆ ಅನುಕೂಲ ಆಗುತ್ತೆ. ಮದರ್ ಡಿವೈಸು ಅಂತಂದರೆ ಯಾವ ಮೊಬೈಲಲ್ಲಿ ಆತ ರೆಕಾರ್ಡ್ ಮಾಡ್ಕೊಂಡಿದ್ದ, ವಿಡಿಯೋ ಮಾಡ್ಕೊಂಡಿದ್ದ, ಸ್ಕ್ರೀನ್ಶಾಟ್ ತಗೊಂಡಿದ್ದ, ಎಲ್ಲವನ್ನ ಯಾವ ಮೊಬೈಲಲ್ಲಿ ಆತ ಸ್ಟೋರ್ ಮಾಡ್ಕೊಂಡಿದ್ದ. ಅದು ಇವರ ಓರ್ವ ಸ್ನೇಹಿತ ಇದ್ದಾನೆ, ಆತನ ಫೇಸ್ ಲಾಕ್ ಅದು ಅದರಲ್ಲಿ ಲಾಕ್ ಆಗಿದೆ. ಆತನ ಫೇಸ್ ಲಾಕ್ ಬಿಟ್ಟರೆ ಇವರು ಫೇಸ್ ಲಾಕ್ ಮಾತ್ರ ಅದಕ್ಕಿರೋದು. ಹಾಗಾಗಿ ಅವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಸಿಕ್ತು ಅಂತಂದರೆ ತನಿಖೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ SPP ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಯಾಕೆ ಪ್ರಜ್ವಲ್ ರೇವಣ್ಣನನ್ನ ಒಂದಿಷ್ಟು ದಿನಗಳ ಕಾಲ ತಾವು ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ಅಶೋಕ್ ನಾಯಕ್ ತಮ್ಮ ವಾದ ಇಡ್ತಿದ್ದಾರೆ. ಈ ಕೇಸ್ನ ಗಂಭೀರತೆಯನ್ನು ನ್ಯಾಯಾಧೀಶರ ಮುಂದೆ ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕೇಸ್ನಲ್ಲಿ ಡಿಫರೆಂಟ್ ಆಂಗಲ್ಸ್ ಆಫ್ ದ ಕೇಸ್. ಒಂದು ಕಡೆ ಕಾನೂನಿನಲ್ಲಿ ಒಂದು ಕೇಸು, ರೇಪ್ ಕೇಸು, ಒಂದು ಸೆಕ್ಷನ್ ಬರುತ್ತೆ 376, ಅದಕ್ಕೆ ಅದರದ್ದೇ ಆದಂಥ ಶಿಕ್ಷೆಗಳಿರುತ್ತೆ, ಅದಕ್ಕೆ ಅದರದ್ದೇ ಆದಂಥ ಕೋರ್ಟ್ ಟ್ರಯಲ್ಗಳಿರುತ್ತೆ, ಅವೆಲ್ಲ ಆಗುತ್ತೆ. ಇನ್ನೊಂದು ಆ್ಯಂಗಲ್, ಒಂದು ಮಾನವೀಯ ಆ್ಯಂಗಲ್ ಅಂತಿದೆಯಲ್ಲ, ಆ ಮನೆಯವರು, ಆ ಹೆಣ್ಮಕ್ಳು ಅವರು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹಲವು ವಿಚಾರಗಳು ನಮಗೆ ಗೊತ್ತಿದೆ. ಈತ ಮಧು ಅಂಬಾತ ಅದನ್ನು ಡ್ರೈವರ್ ಕಾರ್ತಿಕ್ ಕೊಟ್ಟಿದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ಅದು ಹೊರಗಡೆ ಹೋಗಿದೆ. ಈಗ ಇವನಿಗೆ ಜಾಮೀನು ಕೊಟ್ಟರೆ ಇವನು ಪರಾರಿ ಆಗಿಬಿಡ್ತಾನೆ. 36 ದಿನಗಳು ಇರಲಿಲ್ಲ. ಅವ್ರು ವಿದೇಶಕ್ಕೆ ಹೋದಾಗ ಕೇಸ್ ದಾಖಲಾಗಿತ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಕೇಸ್ ಯಾವಾಗ ದಾಖಲಾಗಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ಎಸ್,
ಕೇಸ್ ದಾಖಲಾಗುವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿ ಇರಲಿಲ್ಲ, ವಿದೇಶದಲ್ಲಿ ಲ್ಯಾಂಡ್ ಆಗಿರಲಿಲ್ಲ. ಆದರೆ ಭಾರತದಲ್ಲಂತೂ ಇರಲಿಲ್ಲ. ಅವರು ಇಲೆಕ್ಷನ್ ಮುಗಿಸ್ಕೊಂಡ್ರು, 3:30ಕ್ಕೆ ಫ್ಲೈಟ್ ಹತ್ಕೊಂಡು ಓಡೋಗ್ಬಿಟ್ರು. ಅದಾದಮೇಲೆ SIT ಫಾರ್ಮ್ ಆಯಿತು, ಅದಾದಮೇಲೆ ಕೇಸ್ ಬುಕ್ ಆಯಿತು, ಅದಾದಮೇಲೆ ಎಲ್ಲ ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರೋದು ಆರಂಭ ಆಯಿತು. ಸೊ ಅಷ್ಟರೊಳಗಡೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಹೋಗಿದ್ದಾರೆ, ಕಾನೂನು ಉಲ್ಲಂಘಿಸಿ ವಿದೇಶಕ್ಕೆ ಪರಾರಿಯಾದರು ಅಂತಾನು ಅಶೋಕ್ ನಾಯಕ್ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಮುಖ್ಯ ವಿಚಾರಗಳ ಪ್ರಸ್ತಾಪ, ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟು ಅನ್ನೋ ಪ್ರಶ್ನೆ ಬಂದಾಗ, ಇವ್ರ ಮೇಲೆ ಆರೋಪ ಬಂದಾಗ, ವಿಡಿಯೋ ವೈರಲ್ ಆದಾಗ ಇವರು ಕಾನೂನಿನ ನಿಯಮಗಳನ್ನು ಮೀರಿ ನಮ್ಮ ಕಣ್ ತಪ್ಪಿಸ್ಕೊಂಡು ವಿದೇಶಕ್ಕೆ ಪರಾರಿ ಆಗ್ಬಿಟ್ರು. ವಿದೇಶಕ್ಕೆ ಹೋದ ಮೇಲೆ ಕೇಸ್ ದಾಖಲಾಗಿದ್ದು ಹೌದು, ಆದರೆ ವಿದೇಶಕ್ಕೆ ಹೋದ ಮೇಲೆ ಕೇಸ್ ದಾಖಲಾಗಿದ್ರು ಕೂಡ ಕೇಸ್ ದಾಖಲಾಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಇವರು ವಿದೇಶಕ್ಕೆ ಹಾರಿದ್ರು. ಇಲ್ಲಿ ನಮ್ಮೆಲ್ಲರ ಕಣ್ ತಪ್ಪಿಸಿ ಹೋದವರು ಇವತ್ತು ಬಂದಿದ್ದಾರೆ. ಸೊ ಇವರನ್ನು ಮತ್ತೆ ನೀವು ಜಾಮೀನು ಕೊಟ್ಟು ಹೊರಗಡೆ ಬಿಟ್ಟರೆ ಮತ್ತೆ ಇವರು ಪರಾರಿ ಆದರೆ ತನಿಖೆ ನಡೆಯೋದಿಲ್ಲ. ತನಿಖೆಗೆ ಪ್ರಮುಖವಾಗಿ ಇವರು ಬೇಕು, ಮದರ್ ಡಿವೈಸ್ ಬೇಕು. ಈತನ ಸ್ನೇಹಿತರ ವಿಚಾರಗಳ ಮಧು, ಕಾರ್ತಿಕ್ಕು ಅವ್ರದ್ದೆಲ್ಲ ವಿಚಾರಗಳ ಪ್ರಸ್ತಾಪ ಆಗಿದೆ. ರೆಕಾರ್ಡ್ ಆಗಿರುವ ಡಿವೈಸ್ಗಳನ್ನು ಸೀಸ್ ಮಾಡಬೇಕು. ಯಾವ ಫೋನಲ್ಲಿ ಆತ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಆ ಫೋನನ್ನು ಮೊದಲಿಗೆ ವಶಕ್ಕೆ ಪಡ್ಕೋಬೇಕು. ಸೊ ಈ ರೀತಿ ಎಲ್ಲ ಪ್ರಕ್ರಿಯೆಗಳಿದೆ. ದೇಶ ಬಿಟ್ಟು ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿದಾನಲ್ಲ, ಹಾಗಾಗಿ ಈತನ ಮೇಲೆ ಇನ್ನಷ್ಟು ಅನುಮಾನಗಳು ಬಿಗಿಯಾಗುತ್ತೆ. ಯಾಕೆ ತಪ್ಪು ಮಾಡದೇ ಇದ್ದವ ದೇಶ ಬಿಟ್ಟು ಓಡಿ ಹೋಗಬೇಕಿತ್ತು? ಯಾಕೆ 36 ದಿನ ಯಾರಿಗೂ ಗೊತ್ತಿಲ್ಲದಂಗೆ, ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲದಂಗೆ 36 ದಿನ ಅಜ್ಞಾತವಾಸ ಯಾಕೆ ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ. ಪ್ರಕರಣದಲ್ಲಿ 41A ಅಡಿಯಲ್ಲಿ SIT ಕೇಸ್ ದಾಖಲು ಮಾಡಿತ್ತು ಅನ್ನೋದನ್ನು ಕೂಡ SIT ಪರ ವಕೀಲರು ಅಶೋಕ್ ನಾಯಕ್ ತಮ್ಮ ವಾದದಲ್ಲಿ ಮುಂದಿಡ್ತಿದ್ದಾರೆ. ಇವ್ರು ಯಾಕೆ ಬಂದರು ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಬಂತು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬಂದರು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನೊಂದು ವೇಳೆ ಪಾಸ್ಪೋರ್ಟ್ ರದ್ದಾಗಿ ವಿದೇಶದಲ್ಲಿ ಕೂತ್ಕೊಂಡ್ರೆ ನಂಗೆ ಸದ್ಯಕ್ಕೆ ವಾಪಸ್ ಇಂಡಿಯಾಕ್ಕೆ ಬರೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ, ನನಗೇ ಹೋಗಬೇಕು ಅಂತಂದ್ರೂ ಕಷ್ಟ ಆಗುತ್ತೆ ಅಂತ ಮೊದಲು ಒಂದೇ ವಾರದಲ್ಲಿ ಬರ್ತೀನಿ ಅಂತಂದರು. 7 ದಿನದಲ್ಲಿ ನಾನು SIT ಮುಂದೆ ಹಾಜರಾಗ್ತೀನಿ, ವಿದೇಶದಲ್ಲಿದ್ದೀನಿ ಅಂತಂದರು. ಆದರೆ ಬರಲಿಲ್ಲ. ಆ ಒಂದು ಸಲ ಹೇಳಿದ್ರಷ್ಟೇ. ಅದಾದಮೇಲೆ 7 ದಿನ ನೋ, ಪ್ರಜ್ವಲ್ ರೇವಣ್ಣ ಕಾಣಿಸೇ ಇಲ್ಲ. 1ನೇ ತಾರೀಕು ಹೇಳಿದ್ದು, 8ನೇ ತಾರೀಕು ಹೊರಟಿಲ್ಲ. ಆಮೇಲೆ 15ನೇ ತಾರೀಕು ಮುಂದಿನ ವಾರ ಒನ್ಸ್ ಅಗೈನ್ ಇರಲಿಲ್ಲ. SIT ಅವ್ರಿಗೊಂದು ನೋಟಿಸ್ ಕೊಟ್ಟು ಕಾಲಾವಕಾಶವನ್ನು ಕೇಳಿದ್ರು. ಆಗ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದನ್ನು ಕೂಡ ಪ್ರಜ್ವಲ್ ರೇವಣ್ಣ ಕ್ಯಾನ್ಸಲ್ ಮಾಡಿಕೊಂಡು ಈ ತನಿಖೆಯ ದಿಕ್ಕು ತಪ್ಪಿಸುವ, ಈ ತನಿಖೆಯ ಸಂಪೂರ್ಣ ಹಾದಿ ಪಥ ಬದಲಿಸುವ ಎಲ್ಲ ಪ್ರಯತ್ನಗಳನ್ನು ಪ್ರಜ್ವಲ್ ರೇವಣ್ಣ ಮಾಡಿದ್ರು. ಬರ್ಬೋದಿತ್ತು ಅವರು ಮೊದಲೇ, ಆದರೆ ಬೇಕು ಅಂತಲೇ ಇಷ್ಟು ದಿನ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತಲೇ ಇಷ್ಟು ದಿನ ಅವರು ವಿದೇಶದಲ್ಲಿ ಕದ್ದು ಮುಚ್ಚಿ ತಲೆ ಮರೆಸ್ಕೊಂಡು ಓಡಾಡಿರೋದು. ಒಂದು ವೇಳೆ ತನ್ನದು ಏನೂ ತಪ್ಪಿಲ್ಲ ಅಂತಂದಿದ್ರೆ ಬಂದ್ಬಿಡ್ಬೇಕಿತ್ತಲ್ಲ. ಪ್ರಜ್ವಲ್ ಬರ್ತಾರೆ ಅಂತ ಅವರು ವಕೀಲರು ಹೇಳಿದರು. 1 ವಾರದಲ್ಲಿ ಪ್ರಜ್ವಲ್ ಬರ್ತಾರೆ, 7 ದಿನದಲ್ಲಿ ಪ್ರಜ್ವಲ್ ಬರ್ತಾರೆ ಅಂತ. ಆದರೆ 1 ತಿಂಗಳು ಬಂದರು, 1 ತಿಂಗಳು ಕಳೆದ್ರು, ಆರೋಪಿ ಬರಲೇ ಇಲ್ಲ. ನಿನ್ನೆ ಇವತ್ತು ಬಂದಿದ್ದವರು ಪ್ರಜ್ವಲ್ ಬರ್ತಾರೆ ಅಂತ ವಕೀಲರು ಹೇಳಿದ್ದು ಸುಳ್ಳು, ಪ್ರಜ್ವಲ್ ಹೇಳಿದ್ದು ಸುಳ್ಳು. 7 ದಿನಗಳ ಕಾಲಾವಕಾಶ ಕೊಡಿ, 7 ದಿನದಲ್ಲಿ ನಮ್ಮ ಕ್ಲೈಂಟ್ ಬಂದ್ಬಿಡ್ತಾರೆ, SIT ಮುಂದೆ ಹಾಜರಾಗ್ತಾರೆ ಅಂತಂದಿದ್ರು ಅರುಣ್ ಅನ್ನೋರು, ಅದೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು. ಆದರೆ 1 ತಿಂಗಳಾಯಿತು, ಆರೋಪಿ ಬರಲೇ ಇಲ್ಲ. ಈಗ ಬಂದಿದ್ದಾನೆ, ಈಗ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ನೆಲೆಯಲ್ಲಿ ವಾದ ಮುಂದುವರೆದಂಗೆ ಕಾಣ್ತಾ ಇದೆ. ವಿದೇಶದಲ್ಲಿ ಬಂಧನ ತಪ್ಪಿಸಬೇಕು, ವಿದೇಶದಲ್ಲಿ ಬಂಧನ ಆದರೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಭಾರತಕ್ಕೆ ವಾಂಟೆಡ್ ಇರುವ ಒಬ್ಬನನ್ನು ಜರ್ಮನಿನಲ್ಲೋ ಮತ್ತೊಂದು ಕಡೆನೆಲ್ಲೋ ಅರೆಸ್ಟ್ ಮಾಡಿಬಿಟ್ರೆ ಅದು ಕಪ್ಪು ಚುಕ್ಕೆ ಆಗಿಬಿಡುತ್ತೆ. ಹಾಗಾಗಿ ಭಾರತಕ್ಕೆ ಹೋಗಿ ಅಲ್ಲ ಅರೆಸ್ಟ್ ಆದರೆ ಅಟ್ಲೀಸ್ಟ್ ಹೋಗಿರುವ ಮಾನ ಬರದೇ ಇದ್ದರೂ ಉಳಿದಿರುವ ಅಲ್ಪ ಸ್ವಲ್ಪ ಆದರೂ ಉಳಿಯುತ್ತೆ ಅಂತ ಭಾರತಕ್ಕೆ ಬಂದಿದ್ದಾನಷ್ಟೇ. ಅದನ್ನು ಬಿಟ್ಟರೆ ಈತ ಸ್ವದೇಶಕ್ಕೆ ಬಂದು ಎಲ್ಲ ಒಪ್ಪಿಕೊಂಡು ನಾನು ಮಾಡಿದ ತಪ್ಪಾಯಿತು ಅಂತ ಕೇಳೋದಕ್ಕೆ ಬಂದಿರೋದಲ್ಲ. ನಾನೇನು ಮಾಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ, ರಾಜಕೀಯ ಷಡ್ಯಂತ್ರ ಅಂತಾನೆ ಈತ ಹೇಳ್ತಾ ಇರೋದು ಇನ್ನು. ಆ್ಯಂಡ್ ಇದನ್ನೇ SPP ಮುಂದಿಡ್ತಿದ್ದಾರೆ 42ನೇ SCM ಕೋರ್ಟ್ನಲ್ಲಿ. ಜಡ್ಜ್ ಶಿವಕುಮಾರ್ ಅವರ ಎದುರು ಭಾಗದಲ್ಲಿ ಇದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ವಿದೇಶಕ್ಕೆ ತಪ್ಪಿಸ್ಕೊಂಡು ಹೋಗಬೇಕು ಅಂತಾನೆ ಅವರು ದೇಶ ಬಿಟ್ಟು ಹೋಗಿದ್ದು. ಅವರು ತಪ್ಪಿಸ್ಕೊಳ್ಳೋದೇ ಅವರ ಪ್ರಮುಖವಾದಂಥ ಇಂಟೆನ್ಷನ್ ಆಗಿತ್ತು ಅಂತ SIT ಪರ ವಕೀಲ SPP ಅಶೋಕ್ ನಾಯಕ್ ವಾದವನ್ನು ಮುಂದಿಡಿಸ್ತಿದ್ದಾರೆ. ವಿಡಿಯೋದಲ್ಲಿರೋದು ಪ್ರಜ್ವಲ್ಗಳು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷಿಗಳಿದೆ. ಏನೇನಿದೆ, ಬಟ್ಟೆ ಬಿಚ್ಚೋದಕ್ಕೂ ಬಲವಂತಕ್ಕೂ ವ್ಯತ್ಯಾಸಗಳಿದೆ. ಬಲವಂತ ಮಾಡೋದೇನು ಅಥವಾ ಬಲವಂತ ಅಲ್ಲದೆ ಮಾಡೋದೇನು, ಪ್ರಜ್ವಲ್ ಬರ್ತಾರೆ, ಇವೆಲ್ಲ ಗೊತ್ತಿದೆ. ಆದರೆ ಎಲ್ಲ ಸಾಕ್ಷಿಗಳಿರೋದ್ರಿಂದ ಹಲವು ವಿಚಾರಣೆಯನ್ನು ಮಾಡಬೇಕಾಗಿರೋದ್ರಿಂದ ಆತ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ SPP ಅಶೋಕ್ ನಾಯಕ್ ವಾದವನ್ನು ಮುಂದಿಡ್ತಿದ್ದಾರೆ.